ಲೀಡರ್ಸ್ ಈ ಕಡೆ ಬರ್ರಪ್ಪ, ಈ ಕಡೆ ಬರ್ಲಿ ಸ್ಟೂಡೆಂಟ್ಸ್ ಸೈಡಿಗೆ ಬಂದ್ಬಿಟ್ರೆ ಅವರೇ ಹೋಗ್ತಾರೆ. ವಿದ್ಯಾರ್ಥಿ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ, ವಿದ್ಯಾರ್ಥಿ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ವಿದ್ಯಾರ್ಥಿಗಳ ಜೀವನ ಚೆಲ್ಲಾಟವನ್ನು ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಎಲ್ಲ ಪದಾಧಿಕಾರಿಗಳನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸ್ನೇಹಿತರೆ, ಕಳೆದ 2 ದಿವಸಗಳಿಂದ ಡೆಲ್ಲಿನಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಪ್ರತಿಯೊಬ್ಬ ಭಾರತೀಯರು ಕೂಡ ನೋಡ್ತಾ ಇದ್ದಾರೆ. ಇಟ್ಸ್ ಎ ಶೇಮ್ ಆನ್ ದ ಪಾರ್ಟ್ ಆಫ್ ಇಂಡಿಯಾ ಗವರ್ಮೆಂಟ್ ಹೆಡೆಡ್ ಬೈ ಶ್ರೀ ನರೇಂದ್ರ ಮೋದಿ. ಜವಾಬ್ದಾರಿ ಮತ್ತು ವಿವೇಚನೆ ಇಲ್ಲದೆ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಚೆಲ್ಲಾಟ ಆಡ್ತಾ ಇದೆ ಅನ್ನೋಂಥ ಮಾತನ್ನು ಅವರಿಗೆ ನೇರವಾಗಿ ಹೇಳಬೇಕಾಗುತ್ತೆ. ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳಿಕೊಟ್ಟಂಥ ಒಂದು ಉಪವಾಸ ಸತ್ಯಾಗ್ರಹ ಸರ್ಕಾರಗಳ ಗಮನ ಸೆಳೆಯೋದಕ್ಕೋಸ್ಕರ ಜನರ ಹಿತಕ್ಕಾಗಿ ಅವರು ಉಪವಾಸವನ್ನು ಮಾಡ್ತಾ ಇದ್ದಾರೆ. ಯಾವ ಮಾನವೀಯತೆಯನ್ನು ಕೂಡ ಸರ್ಕಾರ ಪ್ರದರ್ಶನ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅತ್ಯಂತ ಕಟುವಾದಂಥ ಶಬ್ದಗಳಿಂದ ನಾವು ಅದನ್ನು ಟೀಕೆ ಮಾಡಬೇಕಾಗಿದೆ. ಹಾಗಾಗಿ ಮೊನ್ನೆ ಸೋಮವಾರ ಕೂಡ ವಿವಿಧ ರಾಜಕೀಯ ಪಕ್ಷಗಳು, ಎಲ್ಲ ನಾಗರಿಕ ಸಂಘ ಸಂಸ್ಥೆಗಳು ಪ್ರಗತಿಪರವಾಗಿ ಆಲೋಚನೆಯನ್ನು ಮಾಡಿ ದೇಶದ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಬಹಳ ದೊಡ್ಡ ಪ್ರಮಾಣ ಎಕ್ಸಾಮ್ ಬರೆಯೋದು ಈಸಿ ಅಲ್ಲ. ಎಷ್ಟೊಂದು ಕಷ್ಟಪಡ್ತೀರಿ, ಎಷ್ಟೋ ಸ್ಲೀವ್ಸ್ ಬಿಡ್ತೀರಿ, ಎಷ್ಟೋ ಫೆಸ್ಟಿವಲ್ಸ್ ಬಿಡ್ತೀರಿ, ಹಾಸ್ಟೆಲ್ಸಲ್ಲಿ ಇರ್ತೀರಿ. ಅದಕ್ಕೋಸ್ಕರ ನಮಗೆ ಪೇಪರ್ಸ್ ಲೀಕ್ ಆಗಿದ್ರೆ ನ್ಯಾಯವನ್ನು ಕೊಡ್ತೀನಿ. ನಿಮ್ಮ ಮಾತು ಕೊಡ್ತೀನಿ. ಧನ್ಯವಾದಗಳು.